ಜಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಅಂಶಿ ಸಮಾಸದ ಬಗ್ಗೆ ನೋಡಿದ್ವಿ. ಇವತ್ತಿನ ದಿನ ನಾವು ಕ್ರಿಯಾ ಸಮಾಸದ ಬಗ್ಗೆ ನೋಡೋಣ. ಕ್ರಿಯಾ ಸಮಾಸ ಅದು ಹೆಸರೇ ಹೇಳುವ ಹಾಗೆ ಕ್ರಿಯೆಯನ್ನ ಹೇಳುವಂತಹದ್ದು ಅಂತ ಹೇಳಬಹುದು. ಅಂದ್ರೆ ಕ್ರಿಯಾಪದದಿಂದ ಕೂಡಿರುತ್ತೆ. ಅದು ಹೆಚ್ಚಾಗಿ ಮೇನ್ ಆಗಿ ಅದು ವಿಭಕ್ತಿ ಪ್ರಾಯಶಃ ಅಥವಾ ಹೆಚ್ಚಾಗಿ ದ್ವಿತೀಯ ವಿಭಕ್ತಿಯನ್ನ ಹೊಂದಿರುತ್ತೆ ಅಂತ ಹೇಳ್ಬಹುದು. ನಂತರ ವ್ಯಾಖ್ಯಾನಕಾರರು ಹೇಳ್ತಾರ ಈ ಒಂದು ಸಮಾಸಕ್ಕೆ ಅಂದ್ರೆ ಕ್ರಿಯಾ ಸಮಾಸಕ್ಕೆ ಅರಿ ಸಮಾಸದ ದೋಷವಿಲ್ಲ, ಅಂದ್ರೆ ಅರಿ ಸಮಾಸ ಇದರಲ್ಲಿ ಬರಬಹುದು ಅನ್ನುವಂತ ವಿಚಾರವನ್ನ ಅವರು ಹೇಳ್ತಾರ. ಹಾಗಾದ್ರೆ ಕ್ರಿಯಾ ಸಮಾಸ ಅಂದ್ರೆ ಏನು? ಇಲ್ಲಿ ಪೂರ್ವ ಪದವು ನಾಮಪದವಾಗಿದ್ದು, ಅಂದ್ರೆ ಪೂರ್ವ ಪದ ಏನಾಗಿರ್ಬೇಕು? ನಾಮಪದ ಆಗಿರ್ಬೇಕು. ಉತ್ತರ ಪದದಲ್ಲಿರುವ ಕ್ರಿಯಾಪದ ಅಂದ್ರೆ ಉತ್ತರ ಪದದಲ್ಲಿ ಏನ್ ಬಂದಿರಬೇಕು? ಕ್ರಿಯಾಪದ ಬಂದಿರಬೇಕು. ಕ್ರಿಯಾಪದದೊಡನೆ ಸೇರಿ ಅಂದ್ರೆ ಪೂರ್ವ ಪದದಲ್ಲಿರುವ ನಾಮಪದ ಉತ್ತರ ಪದದಲ್ಲಿರುವ ಕ್ರಿಯಾಪದದ ಜೊತೆ ಸೇರಿ ಸಮಾಸವಾದಾಗ, ಸಮಾಸ ಏನ್ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಉತ್ತರ ಪದದ ಅರ್ಥ ಅಂದ್ರೆ ನಾವು ಮುಂಚೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ರೆ ಅದು ತತ್ಪುರುಷ ಸಮಾಸ ಅಂತ ಹೇಳಿದ್ವಿ. ಆದ್ರೆ ಈಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದಕ್ಕೆ ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ಪೂರ್ವ ಪದ ಏನ್ ಬರುತ್ತೆ ಹೇಳ್ರಿ? ನಾಮಪದ ಬರುತ್ತೆ. ಉತ್ತರ ಪದದಲ್ಲಿ ಕ್ರಿಯಾಪದ ಬರುತ್ತೆ. ನಾಮಪದ ಮತ್ತು ಕ್ರಿಯಾಪದ ಎರಡೂ ಸೇರಿ ಸಮಸ್ತ ಪದ ಆದಾಗ ಅದು ಕ್ರಿಯಾ ಸಮಾಸ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಏನು? ಸ್ಥಾಪನೆ ಮಾಡು, ಸ್ಥಾಪನೆಯನ್ನು. ಇಲ್ಲಿ ಯಾವ ತಗೋತೀವಿ? ಉದಾಹರಣೆ ಸ್ಥಾಪನೆಯನ್ನು. ಹೆಚ್ಚಾಗಿ ಪೂರ್ವ ಪದದಲ್ಲಿ ಏನ್ ಬಂದಿರುತ್ತೆ ಅಂದ್ರೆ ದ್ವಿತೀಯ ವಿಭಕ್ತಿ ಹೆಚ್ಚಾಗಿ ಬಂದಿರುತ್ತೆ. ಅಂದ್ರೆ ನೋಡ್ರಿ, ಸ್ಥಾಪನೆಯನ್ನು ಪ್ಲಸ್ ಮಾಡು, ಇಲ್ಲಿ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಬರುತ್ತೆ. ಸ್ಥಾಪನೆ ಮಾಡು ಅಂತ ಹೇಳ್ತೇವೆ. ಏನು? ಸ್ಥಾಪನೆ ಮಾಡು ಅನ್ನೋದನ್ನ ನಾವು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯನ್ನಾಗಿ ನೋಡ್ತೀವಿ. ಹಾಗಾದ್ರೆ ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾವೇನ್ ಮಾಡೋಣ? ಕ್ರಿಯಾ ಸಮಾಸಕ್ಕೆ ನೋಡೋಣ. ಹಾಗಾದ್ರೆ ಕ್ರಿಯಾ ಸಮಾಸ ಅಂದ್ರೆ ಪೂರ್ವ ಪದದಲ್ಲಿ ಏನಾಗಿರ್ಬೇಕು? ನಾಮಪದ ಇರಬೇಕು. ಉತ್ತರ ಪದದಲ್ಲಿ ಏನಿರ್ಬೇಕು ಹೇಳ್ರಿ? ಕ್ರಿಯೆ ಇರಬೇಕು ಅಥವಾ ಒಂದು ಕ್ರಿಯಾಪದ ಇರಬೇಕು. ಅಂತ ಒಂದು ಸಮಾಸಕ್ಕೆ ನಾವು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಅದರಲ್ಲಿ ಬರುವಂತಹ ಉದಾಹರಣೆಗಳನ್ನ ನೋಡೋಣ. ಸರಿ, ಉದಾಹರಣೆಗಳನ್ನ ನೋಡ್ರಿ. ಮೈಯನ್ನು ಪ್ಲಸ್ ತೊಳೆ ಏನ್ ಬರುತ್ತೆ? ಮೈದೊಳೆ. ಮೈದೊಳೆ. ಇಲ್ಲಿ ಮೊದಲನೇದೇನೈತಿ ಹೇಳ್ರಿ? ಒಂದು ನಾಮಪದ ಇದೆ. ಅದೇ ತರ ಎರಡನೇದ್ರಲ್ಲಿ ಒಂದು ಕ್ರಿಯಾಪದ ಇದೆ. ಸಮಸ್ತ ಪದ ಆದಾಗ ಅದು ಮೈದೊಳೆ ಅನ್ನುವಂತಹ ಒಂದು ವಾಕ್ಯ ಬರುತ್ತೆ ಅಥವಾ ಒಂದು ಪದ ಬರುತ್ತೆ, ಅದು ಕ್ರಿಯಾ ಸಮಾಸ. ಕೈಯನ್ನು ಪ್ಲಸ್ ಬಿಡಿದು, ಕೈ ಬಿಡಿದು. ಕೈ ಬಿಡಿದು. ನಂತರ ಮೈಯನ್ನು ಪ್ಲಸ್ ಮುಚ್ಚು, ಮೈ ಮುಚ್ಚು. ಮೈ ಮುಚ್ಚು. ಅದೇ ತರ ಕಣ್ಣಿನಿಂದ ಪ್ಲಸ್ ಕೆಡು, ಕಣ್ಗೆಡು. ಸರಿ, ನೋಡ್ರಿ, 4 ಉದಾಹರಣೆಗಳನ್ನ ನಾವು ಬಿಡಿಸಿದ್ವಿ. ಇನ್ನೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ, ನೀವು ಅವುಗಳನ್ನ ಮನೆಯೊಳಗೆ ಬಿಡಿಸ್ರಿ, ಆಯ್ತಾ? ಸರಿ, ನೋಡ್ರಿ, ಇನ್ನೊಂದಿಷ್ಟು ಉದಾಹರಣೆಗಳನ್ನ ನಾವೇನ್ ಮಾಡೋಣ? ಕ್ರಿಯಾ ಸಮಾಸಕ್ಕೆ ನೋಡೋಣ. ಉದಾಹರಣೆ ಮೊದಲನೇದಾಗಿ ಕೈ ಮುಗಿ. ಕೈ ಮುಗಿ ಹೇಗೆ ಮುಗಿಸ್ಬೇಕು ಅಂದ್ರೆ ಬಿಡಿಸ್ಬೇಕು ಅಂತಂದ್ರ ಕೈಯನ್ನು ಪ್ಲಸ್ ಮುಗಿ ಅಂದ್ರೆ ಅಲ್ಲಿ ವಿಭಕ್ತಿ ಪ್ರತ್ಯಯ ಅನ್ನು ಬಂತು, ಆಯ್ತು. ನಂತರ ಕೈ ಹಾಕು, ಕೈಯನ್ನು ಪ್ಲಸ್ ಹಾಕು. ಅದೇ ತರ ತಲೆದೂಗಿ, ತಲೆಯನ್ನು ಪ್ಲಸ್ ತೂಗಿ, ತಲೆದೂಗಿ. ನೀರ್ಗುಡಿ ಅಂದ್ರೆ ನೀರನ್ನು ಪ್ಲಸ್ ಕುಡಿ, ನೀರ್ಗುಡಿ. ಅದೇ ತರ 5ನೇದು ವಿಷಕಾರು, ವಿಷವನ್ನು ಪ್ಲಸ್ ಕಾರು, ವಿಷಕಾರು. ಆಮೇಲೆ 6ನೇದು ಮೈ ಮರೆತು, ಮೈಯನ್ನು ಪ್ಲಸ್ ಮರೆತು, ಮೈ ಮರೆತು. ನಂತರ 7ನೇದು ಕಾಲ್ ತೊಳೆದು, ಕಾಲನ್ನು ಪ್ಲಸ್ ತೊಳೆದು, ಕಾಲ್ ತೊಳೆದು. 8 ಕಣ್ಮುಚ್ಚು, ಕಣ್ಣನ್ನು ಪ್ಲಸ್ ಮುಚ್ಚು, ಕಣ್ಮುಚ್ಚು. ಒಟ್ಟಾರೆಯಾಗಿ ಕ್ರಿಯಾ ಸಮಾಸ ಅಂದ್ರೆ ಪೂರ್ವ ಪದದಲ್ಲಿ ಒಂದು ನಾಮಪದ ಇರಬೇಕು. ಉತ್ತರ ಪದದಲ್ಲಿ ಅದೇನಾಗಿರ್ಬೇಕು? ಒಂದು ಕ್ರಿಯಾಪದ ಇತ್ತು ಅಂದ್ರೆ ಅಂತಹ ಒಂದು ಸಮಾಸವನ್ನ ನಾವು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಇನ್ನು ಹೆಚ್ಚಾಗಿರುವಂತಹ ಅಂದ್ರೆ ಈಗ 4ನೇದು ಸಮಾಸ ಆಯ್ತು. ಮುಂದೆ ಇನ್ನು 4 ಸಮಾಸಗಳಿದಾವು. ಅವು ಯಾವ್ಯಾವಂದ್ರೆ ಗಮಕ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಈ ರೀತಿ ಉಳಿದಂತಹ ಸಮಾಸಗಳನ್ನ ನಾವೇನ್ ಮಾಡೋಣ ನೋಡೋಣ ಅಂತ ಹೇಳ್ತಾ
ಎಲ್ಲ ನಮ್ಮ ST ಕನ್ನಡ ಕಲಿಕೆಯನ್ನ ವೀಕ್ಷಿಸುವಂತಹ ಎಲ್ಲಾ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು.